ಎಲ್ಲರಿಗೂ ಬೆಳಗಿನ ಶುಭೋದಯ ವಿದ್ಯಾರ್ಥಿಗಳೇ. ನಾನು ನನ್ನ ಹೆಸರು ವೆಂಕಟೇಶ್ ಕೆ ಕುಟಗನಹಳ್ಳಿ ಅಂತೇಳಿ, ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಲಿಗೇರಿ. ಈ ಶಾಲೆಯಲ್ಲಿ ಕನ್ನಡ ಸಹ ಶಿಕ್ಷಕನಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದಿನ ದಿವಸ ನಾನು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ ಕೂಡ ಕನ್ನಡ ವಿಷಯದಲ್ಲಿ ಸುಮಾರು 4-5 ವಿದ್ಯಾರ್ಥಿಗಳು ಔಟ್ ಆಫ್ ಪಡಿತಕ್ಕಂತಹ ಅವಕಾಶ ನಮ್ಮ ಶಾಲೆಯಲ್ಲಿ ಒದಗಿದೆ. ಅದು ಎಂದಿಗೂ ಕೂಡ ನೆನಪಿರ್ತಕ್ಕಂಥದ್ದು. ಪ್ರತಿ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿಗಳಲ್ಲಿ 4-5 ವಿದ್ಯಾರ್ಥಿಗಳು 125ಕ್ಕೆ 125 ಅಂಕಗಳನ್ನು ಪಡೆದಿರತಕ್ಕಂಥದ್ದು. ನೋಡಿ, ಒಂದು ಮಾತು ಹೇಳ್ತೀನಿ, ಕನ್ನಡ ಸರಳ ಅಂದರೆ ಸರಳ, ವಿರಳ ಅಂದರೆ ವಿರಳ. ಹೇಗೆಂದರೆ, ಹೌದು ಸರಳ ಅಂತೀವಿ, ಆದರೆ ಯಾಕೆ ಎಲ್ಲರೂ 125ಕ್ಕೆ 125 ಪಡಿತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಕ್ಕಂಥದ್ದು. ನೋಡಿ, ಬೇಕಾದರೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸರಳವಾಗಿ ಕನ್ನಡವನ್ನ ಅಭ್ಯಾಸ ಮಾಡ್ತಾರೆ. ಇನ್ನು ಕೆಲವರು ಹೆಂಗಪ್ಪ ವ್ಯಾಕರಣ ಅರ್ಥ ಆಗ್ತಾ ಇಲ್ಲ, ಇನ್ನು ಕೆಲವೊಂದು ಕನ್ನಡ ಅಂಶಗಳಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅದನ್ನ ಸುಳ್ಳು ಮಾಡಲೆಂದೇ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬುತ್ತಾ ಇಂದು ಸುಮಾರು 6ನೇ ವರ್ಷದಲ್ಲಿ ನಾವು ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳು ಈ ಕನ್ನಡ ವಿಷಯದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತಾ ಸಾಧನೆಯನ್ನು ಮಾಡಿರುವುದನ್ನು ನಾವು ಗಮನಿಸಿದ್ವಿ. ಆದ್ದರಿಂದ ಇವತ್ತು ನಾನು ಕನ್ನಡ ವಿಷಯದಲ್ಲಿ ನಾನು ಯಾವಾಗಲೂ ಪ್ರತಿ ವರ್ಷವೂ ಪ್ರಾರಂಭ ಮಾಡೋದೇ ಮೊದಲನೇ ಪದ್ಯ ಆಗಿರ್ತಕ್ಕಂಥ ಸಂಕಲ್ಪ ಗೀತೆ. ನೋಡಿ, ಯಾಕೆ ಸಂಕಲ್ಪ ಗೀತೆ ಅನ್ನೋ ತಗೋತಿದ್ದೀನಿ ಅಂತಂದ್ರೆ, ಸಂಕಲ್ಪ ಅಂದ್ರೆ ಏನು? ದೃಢ ನಿರ್ಧಾರ. ದೃಢ ನಿರ್ಧಾರ ಅಂದ್ರೆ, ಇವತ್ತು ಫಸ್ಟ್ ಡೇ ನಾವು 10ನೇ ತರಗತಿಗೆ ಕಾಲಿಟ್ಟಿದ್ದೀವಿ ಅಂದ್ರೆ, ಇವತ್ತು ನಾವು ಏನಾದ್ರೂ ಈ 10ನೇ ತರಗತಿ ಯಾಕೆ ಇಷ್ಟೆಲ್ಲ 10ನೇ ತರಗತಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಅದನ್ನ ನಾವು ತೋರಿಸ್ಬೇಕು ಅನ್ನೋದಕ್ಕೆ ಇವತ್ತು ಆ GS ಶಿವರುದ್ರಪ್ಪ ಕವಿಗಳಾಗಿರ್ತಕ್ಕಂಥವ್ರಿಗೆ ಒಂದು ಸೆಲ್ಯೂಟ್ ಆಗ್ಬೇಕು. ಯಾಕಂತಂದ್ರೆ ಸಂಕಲ್ಪ ಗೀತೆ ಅಂತಂದ್ರೆ ದೃಢ ನಿರ್ಧಾರ. ನೋಡಿ ಮಕ್ಕಳೇ, ಯಾರು ನಿರ್ಧಾರ ಮಾಡ್ಕೊಂಡಿದ್ದೀರಿ ಈಗಾಗಲೇ ಅವ್ರು ಏನ್ ಮಾಡ್ರಿ, ಆ ದೃಢ ನಿರ್ಧಾರವನ್ನ ಮುಂದುವರಿಸಿ. ಯಾರು ಮಾಡ್ಕೊಂಡಿಲ್ಲ ಇವತ್ತೇನ್ ಮಾಡ್ರಿ ಅಂತಂದ್ರೆ, ಸಂಕಲ್ಪ ಮಾಡ್ಕೊಳ್ರಿ, ಇಂದಿನಿಂದಲೇ ಸಂಕಲ್ಪ ಮಾಡ್ಕೊರಿ, ನಾನು 10ನೇ ತರಗತಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳಿ. ನೋಡಿ ಮಕ್ಕಳೇ, ಇಲ್ಲೇ ಮೊದಲನೇದಾಗಿ ನಾವು ಈ ಸಂಕಲ್ಪ ಗೀತೆ ನೋಡುವ ಮುಖ್ಯ ಕವಿ ಪರಿಚಯವನ್ನ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿಕೊಳ್ಳೋಣ. GS ಶಿವರುದ್ರಪ್ಪ ನಮ್ಮಲ್ಲಿ ರಾಷ್ಟ್ರಕವಿ ಅನ್ನೋ ಬಿರುದಿದೆ. 3 ಜನ ರಾಷ್ಟ್ರಕವಿಗಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಎಂ ಗೋವಿಂದ ಪೈ, ಎರಡನೇದಾಗಿ ಕುವೆಂಪು ಅವರು ಬರ್ತಾರೆ, ಮೂರನೇದಾಗಿ ನಮ್ಮ ಅಚ್ಚುಮೆಚ್ಚಿನ ಕವಿಗಳಾಗಿರ್ತಕ್ಕಂಥ GS ಶಿವರುದ್ರಪ್ಪನವರು ಬರ್ತಾರೆ. ಹಾಗಾದ್ರೆ GS ಶಿವರುದ್ರಪ್ಪನವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ. GS ಶಿವರುದ್ರಪ್ಪ ಎಂದು ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರು 1926ರಲ್ಲಿ ಶಿವಮೊಗ್ಗದ ಜಿಲ್ಲೆಯ ಶಿಕಾರಿಪುರದಲ್ಲಿ ಇವರು ಜನಿಸಿದರು. ಅಷ್ಟೇ ಅಲ್ಲದೆ ಇವರು ಮೈಸೂರು ಉಸ್ಮಾನಿಯಾ, ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರಾಗಿ ಹಾಗೂ ಕನ್ನಡ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸತಕ್ಕಂಥದ್ದು. ಅಷ್ಟೇ ಅಲ್ಲ, ಆಧುನಿಕ ಕವಿಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ GS ಶಿವರುದ್ರಪ್ಪ ಅವರು ಕೆಲವೊಂದು ಪ್ರಮುಖವಾದ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಅಂತದ್ರಲ್ಲಿ ಪ್ರಮುಖವಾದ ಕೃತಿಗಳೆಂದರೆ ಸಾಮಗಾನ, ಚಲವು ಒಲವು, ದೇವಶಿಲ್ಪ, ಅನಾವರಣ, ದೀಪದ ಹೆಜ್ಜೆ ಹಾಗೂ ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಇನ್ನೂ ಮುಂತಾದ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ GS ಶಿವರುದ್ರಪ್ಪ ಅವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರ್ತಕ್ಕಂಥದ್ದು. ಹಾಗೆ ಮುಂದುವರೆದು ನೋಡಿದ್ರೆ ಇವರಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿರ್ತಕ್ಕಂಥದ್ದು. ಹಾಗೂ ಇವರೇ 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಮತ್ತು ಇನ್ನೂ ಮುಂದುವರೆದು ನಾವು ಹೇಳಬೇಕಂತಂದ್ರೆ, ಇವರ GS ಶಿವರುದ್ರಪ್ಪ ಅವರು ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗವನ್ನ ಹಾಡಿಸಲಾಗಿದೆ. ಈ ರೀತಿಯಾಗಿ ನಾವು ಕವಿ ಪರಿಚಯವನ್ನ ಒಂದು ಸರಿ ಓದಿ 8 ಪಾಠ ಮಾಡಿ ಚೆನ್ನಾಗಿ ಬರ್ತಿದ್ರೆ ಸುಮಾರು ನಮಗೆ 3 ಅಂಕಗಳು ಸುಲಭವಾಗಿ ದೊರೆತಕ್ಕಂಥದ್ದು. ನಮ್ಮ 10ನೇ ತರಗತಿಗೆ ಸುಮಾರು 2 ಜನ ಕವಿಗಳನ್ನ ಕೇಳ್ತಕ್ಕಂಥದ್ದು. ಆ 2 ಜನ ಕವಿಗಳಿಗೆ 6 ಅಂಕಗಳನ್ನ ನಿಗದಿಪಡಿಸಿರಲಾಗುತ್ತೆ. ಆ 6 ಅಂಕಗಳನ್ನ ಪಡೆತಕ್ಕಂಥ ಸಾಮರ್ಥ್ಯ ಮಕ್ಕಳೇ ನಿಮ್ಮದಾಗಿರುತ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.